ನಮಸ್ಕಾರ. ರವಿ ದೊಡ್ಮನಿಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. 2025-26ನೇ ಸಾಲಿನ ಡವಳಗಿ ವಲಯ ಮಟ್ಟದ ಪ್ರೌಢಶಾಲೆಯ ಕ್ರೀಡಾಕೂಟವು ಆಗಸ್ಟ್ 22ರಂದು ಬಿದರಿಕುಂದಿ ಗ್ರಾಮದ ಶ್ರೀ ಶಿವಕುಮಾರ ಪ್ರೌಢಶಾಲೆಯಲ್ಲಿ ನಡೆದವು. ಕ್ರೀಡೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗುತ್ತಾರೆ. ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಆಟವನ್ನು ಆಡಬೇಕು. ಅಂದಾಗ ಮಾತ್ರ ಆ ವಿದ್ಯಾರ್ಥಿ ಮಾನಸಿಕ ಮತ್ತು ದೈಹಿಕವಾಗಿ ಸದೃಢರಾಗಲು ಸಾಧ್ಯವೆಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಎಸ್.ವಿ. ಚಲವಾದಿ ಅವರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ.ಸಿ. ದೊಡ್ಡಮನಿ ವಹಿಸಿಕೊಂಡಿದ್ದರು. ಕ್ರೀಡಾಕೂಟ ಉದ್ಘಾಟನೆಯನ್ನು ಗ್ರಾಮದ ಗಣ್ಯರಾದ ಚನ್ನಬಸಗೌಡ ಪಾಟೀಲ್ ಅವರು ಉದ್ಘಾಟಿಸಿದರು. ಮುದ್ದೇಬಿಹಾಳ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ.ಎಸ್. ಸವಳಗಿ ಅವರು ಕ್ರೀಡಾ ಧ್ವಜವನ್ನು ನೆರವೇರಿಸಿದರು. ದೈಹಿಕ ಶಿಕ್ಷಣಾಧಿಕಾರಿಗಳಾದ ಬಿ.ವೈ. ಕವಡಿ ಅವರು ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರ ಮಾಡಿದರು. ಜಿ.ಬಿ. ಚಲವಾದಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಅಕ್ಷರ ದಾಸೋಹ ಅಧಿಕಾರಿ ಆರ್.ಬಿ. ಗುಗ್ರಿ, ಮುಖ್ಯೋಪಾಧ್ಯಾಯರು ಮತ್ತು ದೈಹಿಕ ಶಿಕ್ಷಣ ಸಂಘದ ತಾಲೂಕಾ ಅಧ್ಯಕ್ಷರಾದ ಶೇಖರ್ ಲಮಾನಿ, ಇಲಿಯಾಸ್ ಭಗವಾನ, ಇ.ಸಿ.ಒ. ಎನ್.ಬಿ. ಬಿರಾದರ, ಸಿ.ಆರ್.ಸಿ. ಮಲ್ಲಣ್ಣ ಅತ್ತಿ ಸೇರಿದಂತೆ ಎಲ್ಲ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ಎಂ.ಎಸ್. ಮೇಟಿ ವಂದನಾರ್ಪಣೆ ಮಾಡಿದರು. ವರದಿ ಮುತ್ತು ಬೀರಗೊಂಡ, ಮುದ್ದೇಬಿಹಾಳ. ಇದು ಮಾಡ್ತಾರೆ. ಕೊಯ್ ಮಾಡಿದ್ವಿ, ಹೈ ಮಾಡಿದ್ವಿ. ಹೇಳ್ರಿ, ಎಲ್ಲಿದ್ರಿ? ನಮ್ಮ ಟೂರ್ನಮೆಂಟ್ ನಡೆದು ಇದಕ್ಕಂತ ಎಲ್ಲಿದೆ? ಯಾರು ದಂಗೆ ಮಾಡ್ರಿ, ಶಾಂತಿ ಪ್ರಧಾನ ಕಾಪಾಡ್ರಿ. ಸಾಯಂಕಾಲ ಶಾಂತಿ ಅಂತ ಆಡತ್ತೆ ಬಿಡ್ರಿ. ಕರೆಕ್ಟಾ ಒಂದು ಎಲ್ಲರೂ ಆಡ್ತಾರ ಅಣ್ಣ. ಬರೋಬರಿ ಅವ್ನು ಬರೋಬರಿ ಬಿಡ್ರಿ. ಗೊತ್ತಿಲ್ಲ ಈ ಫಸ್ಟ್ ನಿದ್ದೆ ಮಾಡ್ತಾರೆ ಜಗದೀಶ್. ಬೀರ್ ಮಾಡಪ್ರಿ ಹೊಡ್ರಿ ಗೆಲ್ರಿ. ಆರಾಮ್ ಆಡ್ಬೇಕು. ಎದುರ್ಕುಂದಿ ಮಾಡಿದ್ನ
ಫಸ್ಟ್ ಟೈಮ್ ಔಟ್ ಫಸ್ಟ್ ಟೈಮ್ ಅವರೇ ಕೊಡ್ತಾರೆ ಈಗ ಮೊದಲ ಕೊಟ್ಟ ಹೇಳಪ್ಪ